ಅಲೈಟ್ ಮೋಷನ್ ಅಲ್ಲಿ ಈ ತರ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ವೈನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಒಂದು ಸಾಂಗ್ನ ಆ್ಯಡ್ ಮಾಡಬೇಕು. ಆಡಿಯೋ ಹೋಗಿ ನಾವು ಇಲ್ಲೊಂದು ಸಾಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಯಾಕೆ ಸಾಂಗ್ನ ಆ್ಯಡ್ ಮಾಡಬೇಕು ಅಂದರೆ ಸಾಂಗ್ ತಕ್ಕ ಹಾಗೆ ಫೋಟೋಸ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ ನನ್ನ ಸಾಂಗ್ ಇಲ್ಲಿ 30 ಸೆಕೆಂಡ್ಗಿಂತ ಜಾಸ್ತಿ ಬಂದಿದೆ, ಹಾಗಾಗಿ ನಾನಿಲ್ಲಿ 10 ಸೆಕೆಂಡು ಸಾಂಗ್ನ ಇಟ್ಕೊಂಡು ಮಿಕ್ಕಿನ ಸಾಂಗ್ನ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಫೋಟೋ 2 ಸೆಕೆಂಡ್ ಬಂದಿರುತ್ತೆ, ನನಗೆ 2 ಸೆಕೆಂಡ್ಗಿಂತಲೂ ಕಮ್ಮಿ ಬೇಕು, ಹಾಗಾಗಿ 1 ಸೆಕೆಂಡ್ 15 ಇಟ್ಕೊಂಡು ನಾನು ಮಿಕ್ಕಿದ ಇಮೇಜ್ನ ಕಟ್ ಮಾಡ್ತಾ ಇದ್ದೀನಿ. ಇದೇ ಥರ ನಾನು ಇಮೇಜ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀವು 2 ಸೆಕೆಂಡ್ ಬೇಕಾದರೂ ಇಮೇಜ್ನ ತೊಗೋಬೋದು. ಎಲ್ಲ ಫೋಟೋಸು ಆ್ಯಡ್ ಮಾಡಿದ್ಮೇಲೆ ಎಲ್ಲ ಫೋಟೋಸ್ಗೂ ಫಿಲ್ ಸ್ಕ್ರೀನ್ ಕೊಟ್ಕೋಬೇಕು. ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಇದೇ ರೀತಿ ಎಲ್ಲ ಫೋಟೋಗೂ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಎಲ್ಲ ಇಮೇಜ್ಗೂ ಫಿಲ್ ಮಾಡ್ತಾ ಬರಬೇಕು. ಇವಾಗ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಸರ್ಚ್ ಬಾರಲ್ಲಿ ಹೋಗಿ TILES ಟೈಲ್ಸ್ ಅಂತ ಸರ್ಚ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅದನ್ನ ಇವಾಗ ಅದರಲ್ಲಿ ಮಿರರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಆನ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಟೈಲ್ಸ್ ಅಂತ ಏನು ನಾವೊಂದು ಎಫೆಕ್ಟ್ನ ಆ್ಯಡ್ ಮಾಡಿರ್ತೀವಲ್ಲ ಅದನ್ನ ಎಲ್ಲ ಫೋಟೋಸ್ಗೂ ಪೇಸ್ಟ್ ಮಾಡೋಣ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಇಫೆಕ್ಟ್ ಅಂತ ಕೊಡಿ. ಮುಂದಿನ ಎಲ್ಲ ಫೋಟೋಸ್ಗೂ ಪೇಸ್ಟ್ ಮಾಡ್ತಾ ಹೋಗಿ. ಇವಾಗ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಇಮೇಜ್ನ ರೈಟಿಗೆ ಅಂದರೆ ಅರ್ಧ ಫೋಟೋಕ್ಕಿಂತಲೂ ಫೋಟೋ ಕಾಣಬಾರ್ದು ಅಲ್ಲಿವರೆಗೂ ಅದನ್ನ ಮೂವ್ ಮಾಡಿ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಫಸ್ಟಿಗೆ ಎಂಡಿಗೆ ಇನ್ನೊಂದು ಕೀನ ಫ್ರೇಮ್ ಮಾಡಿ, ಎಂಡಿಗೆ ಇನ್ನೊಂದು ಕೀನ ಫ್ರೇಮ್ ಮಾಡಿ ಇಮೇಜ್ನ ಲೆಫ್ಟಿಗೆ ತೊಗೊಂಡು ಬನ್ನಿ. ಪೂರ್ತಿ ಮಧ್ಯದಿಂದ ಸ್ವಲ್ಪ ದೂರ ಹೋಗ್ಬೇಕಷ್ಟೆ. ಸೆಕೆಂಡ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಇಮೇಜ್ನ ಮೊದಲು ರೈಟಿಗೆ ತೊಗೊಂಡು ಬನ್ನಿ. ಎಷ್ಟು ಅಂದರೆ ಒಂದು ಅರ್ಧ ಫೋಟೋ ಕಾಣಿಸ್ಬಾರ್ದು ಅಷ್ಟು. ಫಸ್ಟ್ ಒಂದು ಕೀನ ಆ್ಯಡ್ ಮಾಡಿ, ಎಂಡಿಗೆ ಹೋಗಿ ಒಂದು ಕೀನ ಆ್ಯಡ್ ಮಾಡಿ ಇಮೇಜ್ನ ಮತ್ತೆ ಲೆಫ್ಟಿಗೆ ತೊಗೊಂಡು ಬನ್ನಿ. ಮತ್ತು ಥರ್ಡ್ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಇಮೇಜ್ನ ಮೊದಲು ರೈಟಿಗೆ ಮೂವ್ ಮಾಡ್ಕೊಳ್ಳಿ. ಫಸ್ಟ್ಗೆ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಎಂಡಿಗೆ ಒಂದು ಕೀನ ಫ್ರೇಮ್ ಮಾಡಿ ಇಮೇಜ್ನ ಮಧ್ಯಕ್ಕಿಂತಲೂ ಸ್ವಲ್ಪ ದೂರ ತನ್ನಿ. ನಾನಿಲ್ಲಿ ಎಲ್ಲ ಫೋಟೋಸ್ಗೂ ಎಫೆಕ್ಟ್ಸ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಇಮೇಜ್ ಹೇಗೆ ಬರ್ತಾ ಇದೆ ಅಂತ. ಈ ಥರ ಬಂದಿದೆ. ಇವಾಗ ಫಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಎಕ್ಸ್ಪ್ಲೋರ್ ಆ್ಯಂಡ್ ಗಮ್ಮ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಎಕ್ಸ್ಪ್ಲೋರ್ ಆ್ಯಂಡ್ ಗಮ್ಮ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಫಸ್ಟಿಗೆ ಒಂದು ಕೀನ ಆ್ಯಡ್ ಮಾಡಿ, ಮತ್ತೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕೀ, ಮತ್ತೆ ದೂರದಲ್ಲಿ ಇನ್ನೊಂದು ಕೀನ ಆ್ಯಡ್ ಮಾಡಿ, ಎಂಡಿಗೆ ಒಂದು ಕೀನ ಆ್ಯಡ್ ಮಾಡಿ
4 ಕೀನ ಆ್ಯಡ್ ಮಾಡಿ. ಇವಾಗ ಫಸ್ಟ್ ಕೀ ಮೇಲೆ ಎಕ್ಸ್ಪ್ಲೋಸರ್ ವ್ಯಾಲ್ಯೂನ 0.50 ಇಟ್ಕೊಳ್ಳಿ. ಸೆಕೆಂಡ್ ಒನ್ ಥರ್ಡ್ ಒನ್ ಕೀ ಮೇಲೇನು ವ್ಯಾಲ್ಯೂ ಸೆಟ್ ಮಾಡೋದು ಬೇಡ. ಫೋರ್ತ್ ಒನ್ ಕೀ ಮೇಲೆ ಮತ್ತೆ 0.50 ವ್ಯಾಲ್ಯೂನ ಸೆಟ್ ಮಾಡಿ ಅಷ್ಟೇ. ಫಸ್ಟ್ ಒನ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಇಫೆಕ್ಟಿಗೆ ಹೋಗಿ, ಬ್ಲರಿಗೆ ಹೋಗಿ, ಡೈರೆಕ್ಷನಲ್ ಬ್ಲರ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಡೈರೆಕ್ಷನ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ರೆಂತ್ ವ್ಯಾಲ್ಯೂನ 0.15 ಬಂದಿದೆ, ಇದನ್ನ ಪೂರ್ತಿ 0 ಮಾಡ್ಕೊಳ್ಳಿ. ಮತ್ತೆ ಫಸ್ಟಿಗೆ ಒಂದು ಕೀ ಹಾಕ್ಕೊಳ್ಳಿ, ಮತ್ತೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಕೀ, ಥರ್ಡ್ ಒನ್ ಮತ್ತೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಕೀ, ಮತ್ತೆ ಎಂಡಿಗೆ ಒಂದು ಕೀನ ಆ್ಯಡ್ ಮಾಡಿ. ಫಸ್ಟ್ ಕೀನ 0.15 ಇಟ್ಕೊಳ್ಳಿ. ಮತ್ತೆ ಲಾಸ್ಟ್ ಒಂದು ಕೀನ 0.15 ಇಟ್ಕೊಳ್ಳಿ. ಅಷ್ಟೇ. ಇವಾಗ ಇಮೇಜ್ ಹೇಗೆ ಬಂದಿದೆ ಅಂತ ನೋಡಿ, ಈ ಥರ ಬರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸಿಗೆ ಹೋಗಿ, 3 ಡಾಟಿಗೆ ಹೋಗಿ, ಕಾಪಿ ಇಫೆಕ್ಟ್ ಅಂತ ಕೊಡಬೇಕು. ನಾವು ಆವಾಗಲೇ ಒಂದು ಟೈಲ್ಸ್ ಅನ್ನೋ ಇಫೆಕ್ಟ್ನ ನಾವು ಎಲ್ಲ ಫೋಟೋಸ್ಗೂ ಆ್ಯಡ್ ಮಾಡಿದ್ವಿ, ಹಾಗಾಗಿ ಟೈಲ್ಸ್ ಇಫೆಕ್ಟ್ನ ಆಫ್ ಮಾಡೋಣ. ಇಲ್ಲಿ ಐ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ಟೈಲ್ಸ್ ಆಫ್ ಆಗುತ್ತೆ. ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಇಫೆಕ್ಟ್ಸ್ ಅಂತ ಕೊಡಿ. ಮುಂದಿನ ಎಲ್ಲ ಇಮೇಜಸ್ಗೂ ಪೇಸ್ಟ್ ಇಫೆಕ್ಟ್ ಅಂತ ಕೊಡ್ತಾ ಹೋಗಿ. ನಾನಿಲ್ಲಿ ಎಲ್ಲ ಇಮೇಜ್ಗೂ ಇಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ವಿಡಿಯೋ ಈ ಥರ ಬಂದಿದೆ. ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ. ಈ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ.